ವಿಜಯಪುರ ಕ್ಷೇತ್ರ ನಿಜಕ್ಕೂ ಬಹಳಷ್ಟು ಕುತೂಹಲ ಕೆರಳಿಸಿತ್ತು. ವಿಜಯಪುರ ಕ್ಷೇತ್ರದಲ್ಲಿ ಜಿಗಜಿಣಗಿ ಭರ್ಜರಿ ಜಯವನ್ನ ಗಳಿಸಿದ್ದಾರೆ. ವಿಜಯಪುರ ಕ್ಷೇತ್ರ ನಿಜಕ್ಕೂ ಬಹಳಷ್ಟು ಕುತೂಹಲ ಕೆರಳಿಸಿತ್ತು. ವಿಜಯಪುರ ಕ್ಷೇತ್ರದಲ್ಲಿ ಜಿಗಜಿಣಗಿ ಭರ್ಜರಿ ಜಯವನ್ನ ಗಳಿಸಿದ್ದಾರೆ. ಹ್ಯಾಟ್ರಿಕ್ ಹೀರೋ ರಮೇಶ್ ಜಿಗಜಿಣಗಿ ಅವರಿಗೆ 4ನೇ ಗೆಲುವು ಇದು. ಕಾಂಗ್ರೆಸ್ ಅಭ್ಯರ್ಥಿ ರಾಜು ಅಲಗೂರ್ ಅವರ ವಿರುದ್ಧ ಗೆಲುವನ್ನ ಕಂಡಿದ್ದಾರೆ. ಸತತ 3 ಬಾರಿ ವಿಜಯಪುರದಿಂದ ರಮೇಶ್ ಜಿಗಜಿಣಗಿ ಅವರು ಗೆದ್ದಿದ್ರು. ಈ ಬಾರಿ ಎಲ್ಲೋ ಒಂದ್ ಕಡೆ ಅವರು ಸೋಲ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ ಅಲ್ಲೆಲ್ಲೋ ಒಂದ್ ಕಡೆ ಅಭಿವೃದ್ಧಿ ಕುಂಠಿತ ಆಗಿದೆ ಅನ್ನೋ ಆರೋಪ ಕೂಡ ಇತ್ತು. ಹಾಗಾಗಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಆರೋಪವನ್ನ ಮಾಡಿದ್ರು ಅವರ ಮೇಲೆ. ಇವರನ್ನ ಸೋಲಿಸಬೇಕು ಅಂತ ಹೇಳಿ ಅಲ್ಲಿನ ಮತದಾರ ಪ್ರಭುಗಳಲ್ಲಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಆದ್ರೆ ವಿಜಯಪುರದಲ್ಲಿ 4ನೇ ಬಾರಿಗೆ ರಮೇಶ್ ಜಿಗಜಿಣಗಿ ಅವರು ಗೆದ್ದು ಬೀಗಿದ್ದಾರೆ. ಮತ್ತೆ ಬಿಜೆಪಿಯ ತೆಕ್ಕೆಗೆ ಜಾರಿದೆ ವಿಜಯಪುರ ಲೋಕಸಭಾ ಕ್ಷೇತ್ರ. ಅದು ಕೂಡ ಬಿಜೆಪಿ ಭದ್ರಕೋಟೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಮತ್ತೊಮ್ಮೆ ಬಿಜೆಪಿಯ ತೆಕ್ಕೆಗೆ ಜಾರಿರುವುದು ವಿಜಯಪುರ ಲೋಕಸಭಾ ಕ್ಷೇತ್ರ. 6,72,000 ಮತಗಳನ್ನ ರಮೇಶ್ ಜಿಗಜಿಣಗಿ ಅವರು ಪಡಿತಾರೆ. 6 ಲಕ್ಷ ಮತಗಳನ್ನ ಪಡೆದು ಸೋತಿದೆ ಕಾಂಗ್ರೆಸ್ನ ಅಭ್ಯರ್ಥಿ. ನೋಡಿ, 6,72,000 ಮತಗಳನ್ನ ಗೆದ್ದ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಪಡೆದ್ರೆ ಕರೆಕ್ಟ್ ಆಗಿ 6 ಲಕ್ಷ ಮತಗಳನ್ನ ಪಡೆದಿರುವುದು ಸೋತ ಕಾಂಗ್ರೆಸ್ನ ಅಭ್ಯರ್ಥಿ ರಾಜು ಅಲಗೂರ್ ಅವರು. ಅಂದ್ರೆ 72,000 ಮತಗಳ ಅಂತರದಿಂದ ಹಾಲಿ ಸಂಸದ ರಮೇಶ್ ಜಿಗಜಿಣಗಿ ಗೆದ್ದು ಬೀಗಿದ್ದಾರೆ ಅಂತಾನೆ ಹೇಳ್ಬಹುದು. ಮತ್ತೊಮ್ಮೆ ಇಲ್ಲಿ ವರ್ಕ್ ಆಗಿರೋದು ಮೋದಿ ಫ್ಯಾಕ್ಟರ್ ಅಂತಾನೆ ಹೇಳಬೇಕು. ಅದರಲ್ಲೂ ಹಿಂದುತ್ವದ ಫ್ಯಾಕ್ಟರ್ ವರ್ಕ್ ಆಗಿದೆ ರಮೇಶ್ ಜಿಗಜಿಣಗಿ ಗೆಲ್ಲುವುದಕ್ಕೆ. ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಬೆನ್ನೆಲುಬಾಗಿ ನಿಂತಿದ್ರು. ಅವರು ಕೂಡ ರಾತ್ರಿ ಹಗಲು ಕೆಲಸವನ್ನ ಮಾಡಿದ್ದಾರೆ ರಮೇಶ್ ಜಿಗಜಿಣಗಿ ಅವರ ಪರವಾಗಿ. ಜೊತೆಗೆ ಟಿಕೆಟ್ ಕೊಟ್ರೆ ಖಂಡಿತವಾಗಿಯೂ ಗೆಲ್ಲಿಸಿಕೊಂಡು ಬರ್ತೀನಿ ಅನ್ನೋ ನಿಟ್ಟಿನಲ್ಲಿ ಆಶ್ವಾಸನೆಯನ್ನ ಕೂಡ ಕೊಟ್ಟಿದ್ರು. ಅದರಂತೆ ಯತ್ನಾಳ್ ಅವರು ಇಲ್ಲಿ ಗೆದ್ದಿದ್ದಾರೆ. ಖಂಡಿತವಾಗಿಯೂ ಕೂಡ ರಮೇಶ್ ಜಿಗಜಿಣಗಿ ಅವರು ಗೆದ್ದಿರಬಹುದು, ಸಂಸದರಾಗಿರಬಹುದು. ಆದ್ರೆ ಇವರ ಹಿಂದೆ ಇದ್ದಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಬಹಳಷ್ಟು ಜನ ಅಲ್ಲಿನ ಮುಖಂಡರು. ಆದ್ರೆ ಇಲ್ಲಿ ರಾಜು ಅಲಗೂರ್ ಅವರು ಕೂಡ ಉತ್ತಮವಾದಂತ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕೇವಲ 75,000 ಮತಗಳ ಅಂತರದಿಂದ ಮಾತ್ರ ಅವರು ಸೋತಿದ್ದಾರೆ. 6 ಲಕ್ಷ ಮತಗಳನ್ನ ಅವರು ತೆಗೆದುಕೊಂಡಿರೋದು. ಹಾಗಾಗಿನೇ ಇದು ಸೋಲಲ್ಲ, ಬಹಳ ದೊಡ್ಡ ಮಟ್ಟದಲ್ಲಿ ಫೈಟ್ ಕೊಟ್ಟಿದ್ದಾರೆ ಅಂತಾನೆ ನಾವು ಹೇಳ್ಬಹುದು. ಆದ್ರೆ ಅಂತಿಮವಾಗಿ ಇಲ್ಲಿ ಮತ್ತೊಮ್ಮೆ 4ನೇ ಬಾರಿಗೆ ರಮೇಶ್ ಜಿಗಜಿಣಗಿ ಅವರು ಗೆದ್ದು ಮತ್ತೊಮ್ಮೆ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಹಾಗಾಗಿ ವಿಜಯಪುರ ಕ್ಷೇತ್ರ ಮತ್ತೊಮ್ಮೆ ಬಿಜೆಪಿ ತೆಕ್ಕೆಗೆ ಹೋಗಿದೆ.